ನಂದಿ ಬೆಟ್ಟದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳಾಗ್ತಾ ಇದಾವೆ. ಆದರೆ ಈ ಪ್ರವಾಸೋದ್ಯಮದಿಂದ ಸಾಕಷ್ಟು ಪರಿಸರಕ್ಕೆ ತೊಂದರೆ ಆಗ್ತಾ ಇದೆ ಅಂತೇಳಿ ಕಾನೂನು ಹೋರಾಟ ಮಾಡ್ತಿರುವಂಥ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಕಿರಣ್ ಅವ್ರ ಜೊತೆಗೆ ಮಾತಾಡೋಣ. ಸರ್, ಅಭಿವೃದ್ಧಿ ಆಗಬೇಕು, ಪ್ರವಾಸೋದ್ಯಮನೂ ಡೆವಲಪ್ ಆಗಬೇಕು, ಬಟ್ ಈ ವಿಚಾರಕ್ಕೆ ತಮ್ಮ ನಿಲುವೇನು ಸರ್? ಯಾಕೆ ವಿರೋಧ ವ್ಯಕ್ತಪಡಿಸಿದ್ದೀರಿ? ಏನಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಅಂದರೆ, ನಂದಿ ಬೆಟ್ಟ ಒಂದು ಸಾಮಾನ್ಯವಾದಂಥ ಬೆಟ್ಟ ಅಲ್ಲ. ಅದು ಕೇವಲ ಪರಿಸರ ತಾಣ ಅಲ್ಲ, ಅಂದರೆ ಪ್ರವಾಸೋದ್ಯಮ ತಾಣ ಅಲ್ಲ. ಅಲ್ಲಿ ಪರಿಸರ ಮತ್ತು ದೈವಿಕ ಭಾವನೆ ಇರುವಂಥ ಒಂದು ಬೆಟ್ಟ. ಆದರೆ ಜೊತೆಗೆ ಜೀವ ವೈವಿಧ್ಯ, ಸಸ್ಯ ವೈವಿಧ್ಯ, ವಿಶೇಷವಾದಂಥ ಮತ್ತು 3.6 ಶತಕೋಟಿ ವರ್ಷಗಳಷ್ಟು ಹಳೆಯ ಶಿಲೆ. ಅದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರದ ಬೆಟ್ಟ, ಮೋಡವನ್ನು ಮುಟ್ಟುವಂಥ ಬೆಟ್ಟ, 5 ನದಿಗಳಿಗೆ ಜನ್ಮವನ್ನು ನೀಡಿರುವಂಥ ಬೆಟ್ಟ. ಇಂಥ ಬೆಟ್ಟವನ್ನು ವಿಶ್ವ ಪಾರಂಪರಿಕ ತಾಣ ಆಗುವಂಥ ಎಲ್ಲ ಗುಣಲಕ್ಷಣಗಳನ್ನ ಹೊಂದಿರುವಂಥ ಬೆಟ್ಟ. ಇಂಥ ಒಂದು ಬೆಟ್ಟವನ್ನು ಪರಿಸರ ಹಿನ್ನೆಲೆಯಲ್ಲಿ ಸಂರಕ್ಷಿಸಿಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆದರೆ ಈಗೇನಾಗ್ತಾ ಇದೆ, ನಂದಿ ಬೆಟ್ಟದ ಸುತ್ತಮುತ್ತ ಈಗ ಆಲ್ರೆಡಿ ವಾಣಿಜ್ಯೀಕರಣ ಆಗೋಗಿದೆ. ಈಗ ಖಾಸಗಿ ಸಹಭಾಗಿತ್ವದಲ್ಲಿ ನಂದಿ ಬೆಟ್ಟದ ಮೇಲೂ ಕೂಡ ನೀವು ಈ ವಾಣಿಜ್ಯವನ್ನು ಮತ್ತೆ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ತಾ ಇರೋದು ನಂದಿ ಬೆಟ್ಟವನ್ನು ವಿನಾಶದ ಅಂಚಿಗೆ ತಗೊಂಡು ಹೋಗುವಂಥ ಒಂದು ಬಹುಮುಖ್ಯವಾದಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ನಾವು ನಂದಿ ಬೆಟ್ಟವನ್ನು ಪ್ರವಾಸೋದ್ಯಮ ದೃಷ್ಟಿಯಿಂದ ಅಲ್ಲ, ಬೇರೆ ಬೇರೆ ವಿಶ್ವ ಪಾರಂಪರಿಕ ತಾಣ ದೃಷ್ಟಿಯಿಂದ ನೋಡುವಂಥ ಎಲ್ಲ ಗುಣಲಕ್ಷಣಗಳು ಅಲ್ಲಿರೋದ್ರಿಂದ ನೀವು ಅಲ್ಲಿ ಕೇವಲ ವಾಣಿಜ್ಯಕ್ಕೆ ಮಾತ್ರ, ಪ್ರವಾಸಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಸರ್ಕಾರ ಮಾಡ್ತಾ ಇರುವಂಥ ದೊಡ್ಡ ತಪ್ಪು. 19ನೇ ತಾರೀಕು ಸಚಿವ ಸಂಪುಟ ಸಭೆನೂ ಕೂಡ ನಡೀತಾ ಇದೆ. ಅಲ್ಲೇ ರೋಪ್ ವೇ ವಿಚಾರವಾಗಿ ಮೋಸ್ಟ್ಲಿ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ. ರೋಪ್ ವೇ ಮಾಡಿದ್ರೆ ಭಾಳ ಒಳ್ಳೇದೇ ಅಲ್ವಾ? ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲ ಆಗುತ್ತಲ್ವಾ? ನೋಡಿ, ಈಗ ಆಲ್ರೆಡಿ ನಂದಿ ಬೆಟ್ಟದ ಮೇಲೆ ಇವ್ರು ಹೇಳ್ತಾ ಇದ್ದಾರೆ ಎಕೋಸಿಸ್ಟಮ್, ನಾವೀಗ ಇತ್ತೀಚೆಗೆ ಅಲ್ಲಿ ಫುಡ್ ಫಾಲ್ಸು ಮತ್ತು ಇದು ಗಾಡಿಗಳೆಲ್ಲ ಹೋಗೋದ್ರಿಂದ ಅಲ್ಲಿ ಮಾಲಿನ್ಯ ಹೆಚ್ಚಾಗ್ತಾ ಇದೆ, ಅದರಿಂದ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಏನನ್ನ ರೋಪ್ ವೇನ. ಆದರೆ ರೋಪ್ ವೇ ಮಾಡೋದ್ರಿಂದ ಏನೆಲ್ಲ ಅನಾನುಕೂಲಗಳಿದೆ ಅನ್ನೋದನ್ನ ಈಗ ಆಲ್ರೆಡಿ ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಆ ನಿಟ್ಟಿನಲ್ಲಿ. ಬರೀ ನಾವು ರೋಪ್ ವೇ ಮಾತ್ರಕ್ಕೆ ನಾವು ಪ್ರವಾಸೋದ್ಯಮನ ವಿರೋಧಿಸ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ಯಾವ ಒಂದು ಮಟ್ಟದಲ್ಲಿ, ಕನಿಷ್ಠ ಮಟ್ಟದಲ್ಲಿ ಇರಬೇಕು, ಅದು ಈಗ ಅದು ಗರಿಷ್ಠ ಮಟ್ಟಕ್ಕೆ ಹೋಗಿದೆ. ಗರಿಷ್ಠ ಮಟ್ಟಕ್ಕೆ ಪ್ರವಾಸೋದ್ಯಮ ಹೋಗೋದ್ರಿಂದ ನಂದಿ ಬೆಟ್ಟದ ಪಾವಿತ್ರ್ಯಕ್ಕೆ ಧಕ್ಕೆ ಬರುತ್ತೆ, ಅಲ್ಲಿಯ ಜೀವ ವೈವಿಧ್ಯಕ್ಕೆ ತೊಂದರೆ ಆಗುತ್ತೆ. ಒಟ್ಟಾರೆ ನಂದಿ ಏನು 1911ನೇ ಇಸ್ವಿಯಲ್ಲಿ ಬ್ರಿಟಿಷ್ ಗವರ್ನಮೆಂಟ್ ಅಲ್ಲಿ ಅದನ್ನ ಬಯೋಡೈವರ್ಸಿಟಿ ಹಬ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಬ್ರಿಟಿಷ್ ಸರ್ಕಾರ ಯೋಚನೆ ಮಾಡಿತ್ತು. ಅಂತ ಒಂದು ಇದನ್ನ ಬೆಟ್ಟವನ್ನ ಇವರು ವಾಣಿಜ್ಯಕರಣಗೊಳಿಸ್ತಾ ಇರೋದು ಅಕ್ಷರಶಃ ತಪ್ಪಾಗಿದೆ. ಕೋರ್ಟಲ್ಲಿ ಮತ್ತೇನು ಪ್ರಸ್ತಾಪ ಮಾಡಿದಿರಿ? ಬಫರ್ ಝೋನ್ ಬಗ್ಗೆ ಪ್ರಸ್ತಾಪ ಮಾಡಿದಿರಿ? ಬಫರ್ ಝೋನ್ ಏನಾಗಿದೆ ನೋಡಿ, ಎಂಥ ವಿಪರ್ಯಾಸ ಇಲ್ಲಿ. ನಂದಿ ಬೆಟ್ಟಕ್ಕೆ 1975 ಪಾರ್ಕ್ ಪ್ರಿಸರ್ವೇಷನ್ ಆಕ್ಟ್ ಪ್ರಕಾರ ಯಾವುದೇ ತೋಟಗಾರಿಕೆ ಇಲಾಖೆದು ಜಮೀನನ್ನು ಬೇರೆ ಯಾರಿಗೂ ಕೊಡುವಾಗಿಲ್ಲ. ಆದರೆ ಇವರು ಈ ರೋಪ್ ವೇ ಉದ್ದೇಶಕ್ಕೆ ಒಂದು ಕ್ಲಾಸ್ ಮಾಡಿಕೊಂಡು ಅಮೆಂಡ್ ಮಾಡಬಹುದು ಅಂತೇಳಿ ಮಾಡಿಕೊಂಡು 2 ಎಕರೆ ಜಮೀನನ್ನು ತೋಟಗಾರಿಕೆ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಗೆ 30 ವರ್ಷದ ಅಗ್ರಿಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ. ಆದರೆ ಇಲ್ಲಿಯ ದೊಡ್ಡ ವಿಪರ್ಯಾಸ ಅಂದರೆ, ಈ 2 ಎಕರೆ ಏನು ಕೊಟ್ಟಿದ್ದಾರಲ್ಲ, ಈ 2 ಎಕರೆ ಕೊಟ್ಟಿರುವಂಥದ್ದು ಅರ್ಕಾವತಿಯ ಬಫರ್ ಝೋನಲ್ಲಿ. ಈ ಅಪ್ಪರ್ ಟರ್ಮಿನಲ್ಗೆ ಇವ್ರೇನು ಕೊಟ್ಟಿದ್ದಾರೆ, ಇದು ಅರ್ಕಾವತಿಯ ಜನ್ಮಸ್ಥಳ. ಇದರ ಸೌತ್ ಪಾಯಿಂಟ್ ಚಕ್ಬಂದಿಯಲ್ಲಿ ದಕ್ಷಿಣಕ್ಕೆ ಅರ್ಕಾವತಿಯ ಜನ್ಮಸ್ಥಾನ ಅಂತ ಹೇಳ್ತಾರೆ. ಈಗ ಇಲ್ಲಿ ಹೇಳಿ ಈ ನದಿಯ ಜನ್ಮಸ್ಥಳವನ್ನೇ ಇವರು ಕಮರ್ಷಿಯಲ್ ಅವರು ಕೊಟ್ಬಿಟ್ಟು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರ ನೇತೃತ್ವದಲ್ಲಿ ಈಗ ಒಂದು ತಜ್ಞರ ಸಮಿತಿ ಮಾಡಿತಾ ಇದ್ದಾರೆ. ನಾವು ಅರ್ಕಾವತಿಯನ್ನು ಪುನಶ್ಚೇತನಗೊಳಿಸ್ತೀವಿ, ಅದನ್ನು ಪಬ್ಲಿಕ್ PPPಯಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಂದು ಕಡೆ ನೀವು ವಾಣಿಜ್ಯಕ್ಕೆ ಅದರ ಬರ್ತ್ ಪ್ಲೇಸ್ನೇ ಕೊಟ್ಬಿಟ್ಟು ಈಗ ಅದನ್ನು ಪುನಶ್ಚೇತನಗೊಳಿಸ್ತೀವಿ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನಾವು? ಸರ್ಕಾರದ ಇದು ದ್ವಂದ್ವ ನೀತಿ ಅಲ್ವೇ? ಇದನ್ನು ಯಾರು ಪ್ರಶ್ನೆ ಮಾಡಂಗಿಲ್ವೇ? ಹೋಗ್ಲಿ, ಈ ರೋಪ್ ವೇ ಮಾಡುವಾಗ ನೀವು ಯಾವತ್ತಾದರೂ ಪಬ್ಲಿಕ್ ಒಪಿನಿಯನ್ ಕಾಲ್ ಮಾಡಿದ್ದೀರಾ? ಎಷ್ಟೋ ಜನಕ್ಕಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ಒಟ್ಟಾರೆ ನಾವು ಬರೀ ನಂದಿ ಬೆಟ್ಟ ಅಂತಲ್ಲ, ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಪರಿಸರದ ಮೇಲೆ ಆಗುವಂಥ ಅತ್ಯಾಚಾರವನ್ನು ನಾವು ವಿರೋಧಿಸ್ತೀವಿ. 19ನೇ ತಾರೀಕು ಏನಾದರೂ ಪ್ಲಾನ್ ಇದೆಯಾ? 19ನೇ ತಾರೀಕು ನಾವೀಗ ಆಗ್ರಹಿಸ್ತಾ ಇದ್ದೀವಿ. ನಾಳೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ, ಅಲ್ಲೂ ತಜ್ಞರು ಬಂದು ಮಾತಾಡ್ತಾರೆ ಇದ್ರ ಬಗ್ಗೆ. ಸೊ ಅದನ್ನು ನಾವು ಸಂಬಂಧಪಟ್ಟಂಥ ಕೋರ್ಟ್ಗೆ ಈಗ 4ನೇ ತಾರೀಕು ನಾವು ಹೇಳೋದಿದೆ. ಈಗ ನೋಡಿ, ನೀವು 27ನೇ ತಾರೀಕು ಸರ್ಕಾರಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೂ ಕೂಡ ಇವರು ತಮ್ಮ ಕೆಲಸ ತಾವು ಮುಂದುವರಿಸ್ಕೊಂತಾನೆ ಹೋಗ್ತಾ ಇದ್ದಾರೆ. ಅಂದರೆ ಸರ್ಕಾರ ಈಗ ಆಲ್ರೆಡಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ, ನಾವು ಇದನ್ನ
ಮಾಡೇ ಮಾಡ್ತೀವಿ ಅಂತ. ಈವನ್ ಕೋರ್ಟ್ಗೆ ಅವರು ರಿಪೋರ್ಟ್ ಮೊದಲು ಕೊಟ್ಟು ತದನಂತರ ಅವರು ಮುಂದುವರೆದಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಇವರು ಕೋರ್ಟ್ಗೆ 4ನೇ ತಾರೀಕಿದೆ, ಆದರೆ 4ನೇ ತಾರೀಕು ಬರೋಷ್ಟರಲ್ಲಿ ಏನೆಲ್ಲ ಸಾಧ್ಯತೆ ಇದೆ ಎಲ್ಲವನ್ನು ಮಾಡಲಿಕ್ಕೆ ಇವರು ಶುರು ಮಾಡಿದ್ದಾರೆ. ಸೊ ಇದು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು. ಸೊ ಅವ್ರು ಹೇಳ್ತಾ ಇರೋದು ನಂದಿ ಬೆಟ್ಟ ಕೇವಲ ಮಾತ್ರ ಪ್ರವಾಸೋದ್ಯಮ ಬೆಳವಣಿಗೆ ಆಗಬಾರ್ದು ಅಂತಲ್ಲ, ಸೊ ಆಗಬೇಕು, ಅದ್ರ ಜೊತೆಗೆ ಪರಿಸರ ಕಾಳಜಿನೂ ಕೂಡ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಕಾರ್ಯಗಳು ಆಗ್ತಾ ಇಲ್ಲ, ಬರೀ ಉದಾರೀಕರಣ ಹೆಚ್ಚಾಗ್ತಾ ಇದೆ. ಸೊ ಸುತ್ತಮುತ್ತಲೂ ಕೂಡ ಬರೀ ನೀವು ಜಾಗತೀಕರಣದ ಪ್ರಭಾವ ಹೆಚ್ಚು ತೊಂದರೆ ಆಗ್ತಾ ಇದೆ. ಆ ಮೂಲಕ ನಂದಿ ಬೆಟ್ಟದ ಮೂಲ ಆಶಯ ಏನಿತ್ತು ಆ ಆಶಯನೇ ಇಲ್ಲದಂತಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಕಾನೂನು ಹೋರಾಟ ಮತ್ತು ಏನು ಸರ್ಕಾರದ ವಿರುದ್ಧನೂ ಕೂಡ ಹೋರಾಟ ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.